ನಮಸ್ತೆ ಎಲ್ರಿಗೂ ನಮ್ಮ ಜೀವನ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ ನಮ್ ಜೊತೆಗಿದ್ದಾರೆ ಮೈಸೂರಿನ ಖ್ಯಾತ ಆರ್ಥೋಪೆಡಿಕ್ ಸರ್ಜನ್ ಆದ ಡಾಕ್ಟರ್ ಹರ್ಷ ಸಿಎಂ ಅವರು. ಇವರ ಒಂದು ಸ್ಪೆಷಲೈಸ್ಡ್ ಏರಿಯಾ ಶೋಲ್ಡರ್ ಹಾಗೂ ನೀ ಜಾಯಿಂಟ್. ನೀವು ಇವ್ರನ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರದೇ ಕ್ಲಿನಿಕ್ ಆದ ವೆಲ್ ಕೇರ್ ಸ್ಪೆಷಾಲಿಟಿ ಕ್ಲಿನಿಕ್ ಸರಸ್ವತಿಪುರಂ ಮೈಸೂರಿನಲ್ಲಿ ಸಿಗ್ತಾರೆ. ಇಲ್ಲ ನೀವು ಹಾಸ್ಪಿಟಲ್ ಹೋಗಿ ಮೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಕ್ಲಿಯರ್ ಮೆಡಿ ಹಾಸ್ಪಿಟಲ್ ವಿಜಯನಗರ್ ಮೈಸೂರಿನಲ್ಲಿ ಕೂಡ ನೀವು ಅವ್ರನ್ನ ಭೇಟಿ ಮಾಡ್ಬೋದು. ಒಂದು ಪ್ರಶ್ನೆಗಳಿಗೆ ಉತ್ತರ ಇವತ್ತು ತಿಳ್ಕೊಳ್ಳೋಣ. ಇನ್ಯಾಕೆ ತಡ, ಲೆಟ್ ಸ್ಟಾರ್ಟ್. ಬಹಳ ಇಂಪಾರ್ಟೆಂಟ್ ಆದ ಕ್ವೆಶನ್ಸ್ ಇದೆ. ಹೈಯೆಸ್ಟ್ ಕ್ವೆಶನ್ ಬಂದಿರೋದು ಈ ಕಾಲೇಜ್ಗೆ ಹೋಗೋರು, ಹುಡುಗಿಯರು ಹುಡುಗರು ಇಬ್ರು ಕೇಳಿದ್ದಾರೆ. ನಮ್ಮ ಅಮ್ಮ ಬಹಳ ದಿವಸದಿಂದ ಮಂಡಿ ನೋವಿಂದ ಸಫರ್ ಪಡ್ತಾ ಇದ್ದಾರೆ. ಡಾಕ್ಟರ್ ಹತ್ರ ಹೋಗ್ತಾರೆ, ಇಂಜೆಕ್ಷನ್ ಮಾತ್ರೆ ತಗೊಳ್ತಾರೆ, ಸ್ವಲ್ಪ ದಿವಸ ಆರಾಮಾಗ್ತಾರೆ, ಮತ್ತೆ ಮಂಡಿ ನೋವು ಬರುತ್ತೆ. ಪ್ರಾಬಬ್ಲಿ ಅವರೊಂದು 50 ವರ್ಷ ಆಗಿರ್ಬೋದು ಅನ್ಸುತ್ತೆ ನನಗೆ ಅವ್ರ ತಾಯಂದ್ರು. ಯಾಕೆ ಆ ಏಜ್ ಗ್ರೂಪ್ ಹೆಂಗಸರಲ್ಲಿ ಮಂಡಿ ನೋವು ಜಾಸ್ತಿ ಕಾಣಿಸುತ್ತೆ? ಒಂದು ಫಿಮೇಲ್ಸ್ ನಲ್ಲಿ ಮಸಲ್ ಟೋನ್ ಮತ್ತೆ ಮಸಲ್ ಸ್ಟ್ರೆಂತ್ ರಿಲೇಟಿವ್ಲಿ ಕಂಪೇರ್ ಟು ಮೇಲ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಜಾಯಿಂಟ್ ಮೇಲೆ ಬೀಳೋ ಜಾಯಿಂಟ್ ರಿಯಾಕ್ಷನ್ ಫೋರ್ಸಸ್ ಆಗಬಹುದು, ವೆಯ್ಟ್ ಆಗಬಹುದು ಜಾಸ್ತಿ ಆಗಿ ಬೋನ್ಸ್ ಗೆಟ್ ಸಾಫ್ಟರ್ ಅರೌಂಡ್ 50 ಮೆನೋಪಾಸ್ ಎಲ್ಲ ಆಗಿ ಆ ಟೈಮ್ನಲ್ಲಿ ಬೋನ್ಸ್ ಬಿಕಮ್ ಲಿಟಲ್ ಸಾಫ್ಟರ್. ಸೊ ಈ ವೆಯ್ಟ್ ಬ್ಯಾರಿಂಗ್ ಇದರಲ್ಲಿ ಮೂಳೆಗಳು ಸವಿಯೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆಲ್ದೋ ಅರೌಂಡ್ 60, once it's around 60 years of age, males and females are equally prone for arthritis. But females ನಲ್ಲಿ around 50 more frequent ಆಗಿ ಕಾಣಿಸ್ಕೊಳ್ಳೋದಕ್ಕೆ probably one of the reasons, more common reasons would be because of menopause, which indirectly contributes to the degeneration of joints. So sudden estrogen drop ಇಂದ ಅದಾಗುತ್ತೆ. ಇನ್ನು ಮೆನೋಪಾಸ್ ರೀಚ್ ಆಗಿಲ್ಲ ಅಂದ್ರೆ ಅದನ್ನ ತಡೆಗಟ್ಟೋದಿಕ್ಕೆ ಏನಾದ್ರೂ ಮಾಡ್ಬೋದಾ? 100%. ಕೀಪ್ ಯುವರ್ ಜಾಯಿಂಟ್ಸ್ ಆಕ್ಟಿವ್. ಗೋ ಫಾರ್ ಅ ವಾಕ್, ಅಟ್ಲೀಸ್ಟ್ ಡೈಲಿ ಅರ್ಧ ಗಂಟೆ 45 ಮಿನಿಟ್ಸ್ ಆದರೂ ವಾರದಲ್ಲಿ 4 ರಿಂದ 5 ದಿವಸ ವಾಕಿಂಗ್, ಕೀಪಿಂಗ್ ಇಟ್ ಆಕ್ಟಿವ್. ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂದರೆ ನಿಮ್ಗೆ ಯೋಗನೂ ಆಗಬಹುದು. ಸೊ ಕೀಪ್ ಡೂಯಿಂಗ್ ಇಟ್. ಕ್ಯಾಲ್ಶಿಯಂ ರಿಚ್ ಫುಡ್ ತಗೊಳ್ಳೋದು, ಜಸ್ಟ್ ಮೇಕ್ ಶ್ಯೂರ್ ಬ್ಯಾಲೆನ್ಸ್ ಡಯಟ್, ನ್ಯೂಟ್ರಿಷಿಯಸ್ ಡಯಟ್ ಇದ್ರೆ ಐ ಥಿಂಕ್ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಅವರ್ ಜಾಯಿಂಟ್ಸ್ ವೆಲ್. ಸೊ ಯಾವ ಏಜ್ ಗ್ರೂಪ್ ಅಲ್ಲಿ ನಾವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ? 50 and above I would suggest. 50 and above calcium supplements, because see ಆ ಏಜ್ನಲ್ಲಿ ಫುಡ್ ಇಂಟೇಕ್ ಕಡಿಮೆ ಆಗಿರುತ್ತೆ. ದೇರ್ ಆರ್ ಲಾಟ್ ಆಫ್ ಡಯಟರಿ ರೆಸ್ಟ್ರಿಕ್ಷನ್ಸ್. ಈಗ ಡಯಾಬಿಟೀಸ್ ಇರ್ತಾರೆ, ಅವರಿಗೆ ಫ್ರೂಟ್ಸ್ ತಗೊಳ್ಳೋ ಹಾಗಿಲ್ಲ. ಕೆಲವರು ಡಯಟ್ನಲ್ಲಿ ರಾಗಿ ಇಲ್ಲದೆ ಇರಬಹುದು, ಕೆಲವರಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಬೇರೆ ಏನಾದ್ರು ಕಂಡೀಷನ್ ಇಂದ ಮಿಲ್ಕ್ ಕನ್ಸಂಪ್ಷನ್ ಕಡಿಮೆ ಇರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ಡೆಫಿಷಿಯನ್ಸೀಸ್ ಅಥವಾ ಬಾಡಿನಲ್ಲಿ ಕ್ಯಾಲ್ಸಿಯಂ ಲೆವೆಲ್ಸ್ ವಿಲ್ ಆಲ್ವೇಸ್ ಬಿ ಮೇಂಟೈನ್ಡ್ ವೆಲ್. ಇಟ್ಸ್ ಅ ವೆರಿ ಫೈನ್ ಮಾರ್ಜಿನ್, as you know, 8 to 10 ನಲ್ಲಿ ಯಾವಾಗಲೂ ಮೇಂಟೈನ್ ಆಗುತ್ತೆ. ಬಟ್ ಬಾಡಿನಲ್ಲಿ ಯಾವಾಗ ಕ್ಯಾಲ್ಸಿಯಂ ಕೊರತೆ ಕಾಣುತ್ತೋ ತಕ್ಷಣ ಬೋನಿಂದ ಬ್ಲಡ್ಗೆ ಮೊಬಿಲೈಸ್ ಆಗ್ಬಿಡುತ್ತೆ. ಸೊ ಅದನ್ನ ನಾವು ರಿಪ್ಲೆನಿಶ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟರ್ನಲಿ ಕ್ಯಾಲ್ಸಿಯಂ ತಗೊಳ್ಬೇಕಾಗತ್ತೆ, ಅಲಾಂಗ್ ವಿತ್ ವೈಟಮಿನ್ D3. ಬಿಕಾಸ್ ನಾವು ತಗೊಳ್ಳೋ ಕ್ಯಾಲ್ಸಿಯಂ ಬ್ಲಡ್ಗೆ ರೀಚ್ ಆಗಿ ಫಾರ್ ದ್ಯಾಟ್ ಮಿನರಲ್ ಟು ಗೋ ಅಂಡ್ ಸಿಟ್ ಇನ್ ದ ಬೋನ್, ನಮಗೆ D3 ತುಂಬಾ ಅವಶ್ಯಕತೆ ಇದೆ. ತುಂಬಾ ಪೇಷಂಟ್ಸ್ ಯಾವುದೋ ಒಂದು ಕ್ಯಾಲ್ಸಿಯಂ ನೀವು ತಗೊಳ್ತಾ ಇರ್ತೀರಾ, ಕೇವಲ ಕ್ಯಾಲ್ಸಿಯಂ ತಗೊಂಡ್ರೆ ಅದು ಸಾಕಾಗೋದಿಲ್ಲ, ಅದ್ರ ಜೊತೆಗೆ D3 ಇರಬೇಕು. ಸೊ ಅಮ್ಮನ ಈ ಮಂಡಿ ನೋವಿಗೆ ಏನು ಪ್ರಾಪರ್ ಟ್ರೀಟ್ಮೆಂಟ್ ಇದೆ? ಇದಕ್ಕೆ ಏನಾದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ? ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ನೀ ರಿಪ್ಲೇಸ್ಮೆಂಟ್. ಅಗೇನ್ ಅದು ನಮಗೆ ಯಾವ ಸ್ಟೇಜ್ನಲ್ಲಿ ಆರ್ಥರೈಟಿಸ್ ಯಾವ ಸ್ಟೇಜ್ನಲ್ಲಿ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸ್ಟೇಜ್ 3 and 4 knee replacement is the permanent solution. But it depends so many factors. ಪೇಷಂಟಿನ ಏಜ್ ಆಗಿರ್ಬೋದು, ಪೇಷಂಟಿನ ಡಿಸೀಸ್ ಗ್ರೇಡ್ ಇರ್ಬೋದು, ಇದೆಲ್ಲ ಡಿಟರ್ಮಿನ್ ಮಾಡುತ್ತೆ ಟ್ರೀಟ್ಮೆಂಟ್ಗೆ. ಕೆಲವರು 40ರಲ್ಲೇ ತುಂಬ ಮಂಡಿ ನೋವು ಅಂತ ಬರ್ತಾರೆ. ಒನ್ ಆಫ್ ದ ರೀಸನ್ಸ್ ಇಸ್ ಅಲೈನ್ಮೆಂಟ್ ಇಶ್ಯೂಸ್. ಅಲೈನ್ಮೆಂಟ್ ಅಂದರೆ ನಮಗೆ ಕೆಲವ್ರಲ್ಲಿ ಬೋಯಿಂಗ್ ಲೆಗ್ಸ್ ಇರುತ್ತೆ, ಕೆಲವ್ರಲ್ಲಿ ನಾಕ್ ನೀಸ್ ಇರುತ್ತೆ. ಇದೆಲ್ಲ ನಮ್ಮ ಜಾಯಿಂಟಿನ ಬಯೋಮೆಕ್ಯಾನಿಕ್ಸ್ಗೆ ಅಫೆಕ್ಟ್ ಮಾಡುತ್ತೆ. ಸೊ ಅದರಿಂದ ನೀ ಪೇಯ್ನ್ ಅರ್ಲಿಯರ್ ಆಗಿ ಸೆಟಿನ್ ಆಗುತ್ತೆ. ಸೊ ಇನ್ ಯಂಗರ್ ಪೇಷಂಟ್ಸ್ ನಾವು ಆದಷ್ಟು ಈ ಬಯೋಮೆಕ್ಯಾನಿಕಲ್ ಇಶ್ಯೂಸ್ ದಟ್ ಈಸ್ ಕಾಸಿಂಗ್ ಆರ್ಥರೈಟಿಸ್ನ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಆ್ಯಕ್ಚುಲಿ ನಾವು ಯಾವ ಕಾರಣದಿಂದ ನೋವು ಬರ್ತಾ ಇದೆ ಅನ್ನೋದನ್ನು ಕ್ಲಿಯರ್ ಆಗಿ ಕಂಡುಹಿಡ್ಕೋಬೇಕು. ಕೆಲವೊಮ್ಮೆ ಏನಾಗುತ್ತೆ, ಎನಿಥಿಂಗ್ ಬಿಯಾಂಡ್ 45-50 ಆರ್ಥರೈಟಿಸ್ ಅಂತ ಬ್ರ್ಯಾಂಡ್ ಆಗಿಬಿಡುತ್ತೆ. ಬಟ್ ಇಟ್ ಮೇ ನಾಟ್ ಬಿ ಪ್ಯೂರ್ಲಿ ಆರ್ಥರೈಟಿಸ್ ದಟ್ ಈಸ್ ಕಾಸಿಂಗ್ ಪೇನ್. ಸಮ್ಟೈಮ್ಸ್ ಆರ್ಥರೈಟಿಸ್ ಇರಬಹುದು, ಅದರ ಜೊತೆಗೆ ಮೂಳೆಗಳ ಮಧ್ಯೆ ಇರೋ ಮೆನಿಸ್ಕಸ್ ಇಶ್ಯೂಸ್ ಇರಬಹುದು, ಅಥವಾ ಫೋಕಲ್ ಕಾರ್ಟಿಲೇಜ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಭಾಗದಲ್ಲಿ ಮಾತ್ರ ಕಾರ್ಟಿಲೇಜ್ ಹೋಗಿರುತ್ತೆ, ಅದು ನೋವಿಗೆ ಕಾರಣ ಇರಬಹುದು. ಸೊ ಅದಕ್ಕೆ ಯಾವ್ಯಾವ ಟೆಸ್ಟ್ಗಳಾಗಿರ್ಬೋದು, MRI ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಇದು ಯಾವ್ದು ಬೇಕಾಗುತ್ತೋ ಅದನ್ನು ನೋಡಿಕೊಂಡು
ಯಾವ ಕಾರಣದಿಂದ ನೋವು ಬರ್ತಿದೆ ಅದನ್ನು ಕಂಡುಹಿಡ್ಕೊಂಡು ಅದನ್ನು ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಆರ್ಥ್ರೈಟಿಸ್ ಪ್ರೋಗ್ರೆಸ್ ಆಗೋದನ್ನ ನಿಲ್ಲಿಸಬಹುದು, ಅಥವಾ ಡೌನ್ ದ ಲೈನ್ ನಮಗೆ ನೀ ರಿಪ್ಲೇಸ್ಮೆಂಟ್ ಅವಶ್ಯಕತೆನ ಕೂಡ ಕಡಿಮೆ ಮಾಡ್ಕೋಬಹುದು. ಇದು ಈ ಇನ್ಫಾರ್ಮೇಶನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅಯ್ಯೋ ಅಮ್ಮ ಏಜ್ ಆಯ್ತಮ್ಮ ನಿಂಗ್ ಮಂಡಿ ಸವಿತಾ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಬೇರೆ ಕಾರಣಗಳು ಇರುತ್ತೆ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೆಲವು ಟೆಸ್ಟ್ ಮಾಡಿದಾಗ್ಲೇ ಅದನ್ನ ನೀವು ಕಂಡುಹಿಡಿಬಹುದು. ಜೊತೆಗೆ ಅದಕ್ಕೆ ಆದ ಟ್ರೀಟ್ಮೆಂಟ್ ಕೂಡ ಇದೆ. ಅವ್ರು ಲೈಫ್ ಲಾಂಗ್ ನೋವಿಂದ ಸಫರ್ ಆಗ್ಬೇಕು, ನೀ ರಿಪ್ಲೇಸ್ಮೆಂಟ್ ಒಂದೇ ಆಪ್ಷನ್, ಇಲ್ಲ ಅಂದ್ರೆ ಹಂಗೆ ನೋವಲ್ಲಿ ಇರಿ ಅಂತಾನು ಹೇಳೋದ್ ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆನೆ. ಇದ್ರ ಬಗ್ಗೆ ಜನರಿಗಿರೋ ಕ್ವೆಶನ್ಸ್ ಏನ್ ಗೊತ್ತಾ, ಒಂದು ತುಂಬಾ ಏಜ್ ಆಗಿದೆ ಇವಾಗ ಸರ್ಜರಿ ಬೇಕಾ, ಎರಡನೇದು ತುಂಬಾ ಕಾಸ್ಟ್ಲಿ ಇದೆ ಅಂತ ಇದೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಪ್ರಿಫರೇ ಮಾಡೋದಿಲ್ಲ. ಸೊ ಏಜ್ ಆಗಿದೆ, ಏಜ್ ಇಸ್ ಜಸ್ಟ್ ಎ ನಂಬರ್. ನಾವು ಈಗ ಫಿಸಿಯೋಲಾಜಿಕಲ್ ಏಜ್ ಅಂತಿದೆ, ಕ್ರೋನಾಲಜಿಕಲ್ ಏಜ್ ಅಂತಿದೆ. ಕೆಲವರು 60ನಲ್ಲಿ ದೇ ಲುಕ್ ಲೈಕ್ ದೇ ಆರ್ ಇನ್ ದರ್ 40s, ಕೆಲವರು 60sನಲ್ಲಿ 70s ಥರ ಕಾಣ್ತಾರೆ. ಸೊ ನಮ್ಮ ಫಿಸಿಯೋಲಾಜಿಕಲ್ ಏಜ್ನ ಕೂಡ ಕನ್ಸಿಡರ್ ಮಾಡಬೇಕು. ಪೇಷಂಟಿನ ಬಾಡಿ ಬಿಲ್ಡ್ ಹೇಗಿದೆ ಅನ್ನೋದನ್ನು, BMI ಹೇಗಿದೆ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಡಿಟರ್ಮಿನ್ ವೆದರ್ ನಮ್ಮ ಸರ್ಜರಿ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಡಿಟರ್ಮಿನ್ ಮಾಡುತ್ತೆ. ಈಗ ಡಯಾಬಿಟಿಕ್ ಇರ್ತಾರೆ, BP ಇರುತ್ತೆ, ಇದೆಲ್ಲದು ಇದೇ ಮಾಡಿಸ್ಬೋದಾ ಎಲ್ಲ ಕೇಳ್ತಾರೆ. ಎಸ್, ನೀವು ಯಾವುದೇ ಡಯಾಬಿಟಾಲಜಿಸ್ಟ್ ಹತ್ರ ಹೋದರೆ, ಫಿಸಿಷಿಯನ್ ಹತ್ರ ಹೋದರೆ ಫಸ್ಟ್ ಹೇಳಿದೆ ವಾಕಿಂಗ್ ಹೋಗಿ ಎಕ್ಸಸೈಸ್ ಮಾಡಿ ಅಂತ. ಆಲ್ರೆಡಿ ನೀ ಪೇನ್ ಇರೋರಿಗೆ ವಾಕ್ ಮಾಡಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಸೊ ಇಟ್ knee replacement may not be a life-saving drug, but definitely it improves your lifestyle and longevity. ಸೊ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಪ್ರಶ್ನೆ ಪಬ್ಲಿಕ್ ಇರೋದು ಅದೇ, 70 ವರ್ಷ ಆಗಿದೆ ಇವಾಗ ಬೇಕಾ ಸರ್ಜರಿ ಅಂತ. ಏಜ್ ಆದವರಲ್ಲಿ ಸರ್ಜರಿ ಮಾಡ್ತಾರಾ ಅಂತಾನೆ ಕ್ವೆಶನ್ ಇದೆ. 80 years 75 years ಅವ್ರಿಗೆಲ್ಲ ನೀ ರಿಪ್ಲೇಸ್ಮೆಂಟ್ ಮಾಡೋದು ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಲಾಸ್ಟ್ ಮಂತ್ 1 ಕಿಲೋಮೀಟರ್ ನಾನು ಕಂಫರ್ಟಬಲ್ ನಡೀತಾ ಇದ್ದೆ. ಈ ತಿಂಗಳು ನನಗೆ 1 ಕಿಲೋಮೀಟರ್ ಅಲ್ಲ, 1.25 ಕಿಲೋಮೀಟರ್, ಒಂದು 500-600 ಮೀಟರ್ ನಡೆದಿದ ತಕ್ಷಣ ನೋವು ಬರ್ತಾ ಇದೆ. ಸೊ ಈ ಥರ ಡಿಕ್ರೀಸಿಂಗ್ ಟ್ರೆಂಡ್ನಲ್ಲಿದ್ದರೆ ವಾಕಿಂಗ್ ಡಿಸ್ಟೆನ್ಸ್, ದೆನ್ ಇಟ್ ಡೆಫಿನೆಟ್ಲಿ ಮೇಕ್ಸ್ ಎ ಡಿಫ್ರೆನ್ಸ್. ಅದೇ ಈಗ 70+ ಇರ್ತಾರೆ, ಅವರ ಮೊಬಿಲಿಟಿ ಇಂಡೋರ್ಸ್ ಮಾತ್ರ ಇರುತ್ತೆ, ಅವ್ರ ಓಡಾಟ, ಅವ್ರ ಫಂಕ್ಷನಲ್ ಡಿಮಾಂಡ್ಸ್ ಕಡಿಮೆ ಇರುತ್ತೆ. ಅವರಲ್ಲಿ ವಿ ಮೇ completely avoid knee replacement, but that determines on how much symptoms, how painful it is, ಅವರ ಡಿಮಾಂಡ್ಸ್ ಏನಿದೆ ಪೇಷಂಟ್ದು. ಪೇಷಂಟ್ ನಾನು ಮನೆ ಒಳಗೆ ಓಡಾಡ್ಕೊಳ್ಳೋದು, ಅದಕ್ಕೇನಾದರೂ ಟೆಂಪರರಿ ಆಗಿ ಇದು ಮಾಡಿ ಅಂದರೆ ದರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಇಟ್. ಬಟ್ ಸಂಬಡಿ ಹೂಸ್ ವೆರಿ ಮಚ್ ಪರ್ಟಿಕ್ಯುಲರ್, ನನಗೆ ನನ್ನದೇ ಆದ, ಐ ಡೋಂಟ್ ವಾಂಟ್ ಟು ಬಿ ಡಿಪೆಂಡೆಂಟ್, ಐ ವಾಂಟ್ ಟು ಬಿ ಸೆಲ್ಫ್ ಡಿಪೆಂಡೆಂಟ್, ಓಡಾಡ್ಕೋಬೇಕು, ನನ್ನ ಸ್ವಂತ ಕೆಲಸಕ್ಕಾದ್ರೂ ನಾನು ಓಡಾಡ್ಕೊಂಡಿರಬೇಕು ಅಂದರೆ ಡೆಫಿನೆಟ್ಲಿ ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಇದಕ್ಕೆ ಎಷ್ಟು ಖರ್ಚಾಗ್ಬೋದು? ಖರ್ಚು ನಮಗೆ ನಾವು ಯೂಸ್ ಮಾಡೋ ಇಂಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರಫ್ಲಿ ಎನಿವೇರ್ ಬಿಟ್ವೀನ್, ಡಿಪೆಂಡಿಂಗ್ ಆನ್ ಹಾಸ್ಪಿಟಲ್, ಸಿಟಿ, ಇದೆಲ್ಲ ಎನಿವೇರ್ ಬಿಟ್ವೀನ್ 2 to 4 lakhs ವರೆಗೂ ಆಗುತ್ತೆ. ಆಮೇಲೆ ರಿಕವರಿ ಬೇಗ ಆಗುತ್ತಾ? ಎಷ್ಟು ತಿಂಗಳು ಅವ್ರು ರೆಸ್ಟ್ ಅಲ್ಲಿ ಇರಬೇಕು? ಸೊ ರೆಸ್ಟ್, ಎಸ್, ದಿಸ್ ಇಸ್ ವೆರಿ ಕಾಮನ್ಲಿ ಆಸ್ಕ್ಡ್. ಬಟ್ ರೆಸ್ಟ್, ಇನ್ ಫ್ಯಾಕ್ಟ್ ಸಿ ದ ಹೋಲ್ ಪ್ರೊಸೀಜರ್ ವಿ ಆರ್ ಡೂಯಿಂಗ್ ಟು ಮೇಕ್ ದಿ ಪೇಷಂಟ್ ಮೊಬೈಲ್. ಸೊ ದರ್ ಇಸ್ ನಮಗೆ ಅಬ್ಸಲ್ಯೂಟ್ ಬೆಡ್ ರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇನ್ಫ್ಯಾಕ್ಟ್ ಹಾಸ್ಪಿಟಲ್ನಲ್ಲೇ ನಡೆಸಿ ಏನೇನು ಎಕ್ಸಸೈಸಸ್ ಏನೇನು ಮಾಡಬೇಕು ಇದೆಲ್ಲ ನಾವು ಫಿಸಿಯೋಥೆರಪಿಸ್ಟು, ನಮ್ಮ ರಿಹ್ಯಾಬಿಲಿಟೇಷನ್ ಟೀಮ್ ಜೊತೆ ಪೇಷಂಟ್ನ ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ಇದನ್ನೆಲ್ಲ ಟ್ರೈನ್ ಮಾಡಿನೇ ಡಿಸ್ಚಾರ್ಜ್ ಮಾಡೋದು. ಇನ್ಫ್ಯಾಕ್ಟ್ ಅಬ್ಸಲ್ಯೂಟ್ ಬೆಡ್ ರೆಸ್ಟ್ ಅನ್ನೋದೇನಿಲ್ಲ, ಕಾಷಿಯಸ್ ಅಂತ ಹೇಳ್ಬೋದು. ದಟ್ಸ್ ಅರೌಂಡ್ 3 to 4 weeks. ಸ್ವಲ್ಪ ಹುಷಾರಾಗಿದ್ದುಕೊಂಡು ಅವರು ಹೇಳ್ಕೊಡೋ ಎಕ್ಸಸೈಸಸ್ ಆಗಲಿ ಅಥವಾ ರಿಹ್ಯಾಬ್ ಪ್ರೋಟೋಕಾಲ್ಸ್ ಏನಿರುತ್ತೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ದೇ ಶುಡ್ ಬಿ ಅಪ್ ಅಂಡ್ ಅಬೌಟ್ ಇಂಡಿಪೆಂಡೆಂಟ್ಲಿ ಇನ್ ಎನಿವೇರ್ ಬಿಟ್ವೀನ್ 3 to 4 weeks. ಸೊ 1-2 ತಿಂಗಳಲ್ಲಿ ಅಮ್ಮನ ನೋವೆಲ್ಲ ಹೋಗುತ್ತೆ ಕಂಪ್ಲೀಟ್ ಆಗಿ. ಇನ್ನು ಸುಮಾರು ಜನ ಅಮ್ಮಂದ್ರಿದ್ದಾರೆ, ಅಬ್ಬಾ ಸರ್ಜರಿ ಒಂದು ಹೇಳ್ಬೇಡ ಅಂತ, ಇನ್ಕ್ಲೂಡಿಂಗ್ ನನ್ನಮ್ಮನು ಕೂಡ. ಅವರಿಗೆ ಮಾತ್ರೆ ಇಂಜೆಕ್ಷನ್ ಅಲ್ಲಿ ಮ್ಯಾನೇಜ್ ಮಾಡ್ಕೋಬೋದಾ, ಈವನ್ ಸ್ವಲ್ಪ ಸಿವಿಯರ್ ಪೇನ್ ಇದ್ರು? ಸೊ ಇದು ಹೇಗೆ ಅಂದರೆ, ಈಗ ನಮ್ಮ ಮಾತ್ರೆಗಳು ಬೇರೆ ಯಾವುದೇ ಟ್ರೀಟ್ಮೆಂಟ್ ಆಗ್ಬೋದು, ಮಾತ್ರೆ ಆಗ್ಬೋದು, ಫಿಸಿಯೋಥೆರಪಿ ಆಗ್ಬೋದು, ಇಂಜೆಕ್ಷನ್ಸ್, ಯಾವುದೇ ಆಗಲಿ ಆ ಟೈಮಿಗೆ ಸ್ವಲ್ಪ ಪೇನ್ ರಿಲೀಫ್ ಕೊಡಬಹುದು. ಬಟ್ ಇಟ್ ಈಸ್ ಓನ್ಲಿ ಟೆಂಪರರಿ ಸೊಲ್ಯೂಷನ್. ಅದರ ಎಫೆಕ್ಟ್ ಇರೋವರೆಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಬಹುದು, ಬಟ್ ತಿರ್ಗಾ ಬರೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ವೇರ್ ವಿ ನೀಡ್ ಟು ಟೇಕ್ ಎ ಕಾಲ್. ಈಗ ಓಡಾಡ್ತಿರೋರಿಗೆ ಓಡಾಡಬೇಡಿ, ಕುಳ್ತೀರಿ ನೋವು ಕಡಿಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಸಂಬಡಿ ವಾಂಟ್ಸ್ ಟು ವಾಕ್, ಬಟ್ ನೀವು ಓಡಾಡಿದ್ರೆ ನೋವು ಜಾಸ್ತಿ ಆಗುತ್ತೆ, ಓಡಾಡಲೇಬೇಡಿ, ದಟ್ ವೋಂಟ್ ಬಿ ಅ ಸೊಲ್ಯೂಷನ್ ಫಾರ್ ದರ್ ಪ್ರಾಬ್ಲಮ್. ಸೊ ಹಾಗಾಗಿ ಇನ್ನು ಕೆಲವೊಮ್ಮೆ ತುಂಬ ಏಜ್ ಆದವರಲ್ಲಿ, ಅಂದರೆ 70-80 ವರ್ಷ, ಅವ್ರ ಓಡಾಟ ಕಡಿಮೆ ಇದೆ, ನೀ ಪೇನಿಂದ ತುಂಬಾ ಕಷ್ಟಪಡ್ತಿದ್ದಾರೆ ಅಂತ, ಅದರಲ್ಲಿ ಕೆಲವೊಂದು ನಾವು ನರ್ವ್ ಅಬ್ಲೇಷನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಇದೆ. ಬಟ್ ದಟ್ ಈಸ್ ಪ್ಯಾಲಿಯೇಟಿವ್, ದಟ್ ಈಸ್ ನಾಟ್ ಥೆರಪೆಟಿಕ್. Therapeutic is we are trying to treat something.
ಟ್ರೀಟ್ ಮಾಡಿದಾಗ ಪೇಷಂಟ್ ನಮ್ಮ ಟ್ರೀಟ್ಮೆಂಟ್ ಮುಂಚೆ ಹೇಗಿದ್ರೋ ಅದಕ್ಕಿಂತ ಬೆಟರ್ ಸಿಚುವೇಶನಲ್ಲಿ ಇರೋದಕ್ಕೆ. ಫಾರ್ ಎಕ್ಸಾಂಪಲ್ ಓಡಾಡ್ತಿರೋದಿಲ್ಲ, ಅವ್ರಿಗೆ ಓಡಾಡಬೇಕು ಅನ್ನೋ ಹುಮ್ಮಸ್ ಇದೆ, ಓಡಾಡೋಕ್ಕಾಗ್ತಿರೋದಿಲ್ಲ. ಸೊ ಅಂಥವರಲ್ಲಿ ಟು ರೀಎಸ್ಟಾಬ್ಲಿಷ್ ದಟ್ ಮೊಬಿಲಿಟಿ, ಅವರಿಗೆ ಕಾನ್ಫಿಡೆನ್ಸ್ ಕೊಡಲಿಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ದಟ್ ಈಸ್ ರೀಎಸ್ಟಾಬ್ಲಿಷಿಂಗ್ ದ ಪ್ರೀವಿಯಸ್ ಮೊಬಿಲಿಟಿ ಆ್ಯಂಡ್ ಆಕ್ಟಿವಿಟಿ ಲೆವೆಲ್ಸ್. ಬಟ್ ನಮ್ಮ ಪ್ಯಾಲಿಯೇಟಿವ್ನಲ್ಲಿ ಏನಾಗುತ್ತೆ, ಪೇಷಂಟ್ ಈಸ್ ಆಲ್ರೆಡಿ ಬೆಡ್ ರಿಟರ್ನ್, ಅವರ ಮೊಬಿಲಿಟಿ ಕಡಿಮೆ ಆಗಿದೆ, ಈವನ್ ಬೆಡ್ನಲ್ಲಿ ಮಲ್ಕೊಂಡಾಗ ಕೂಡ ಮಂಡಿ ನೋವು ಬರ್ತಾ ಇದೆ. ಇಂಥ ಸಿಚುವೇಷನಲ್ಲಿ ಪ್ಯಾಲಿಯೇಟಿವ್ ಕೇರ್ದಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅನ್ನೋ ಟ್ರೀಟ್ಮೆಂಟ್ ಇದೆ, ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಅವರು ಇರೋದನ್ನ ಮ್ಯಾನೇಜ್ ಮಾಡ್ಕೋಬಹುದು ಅದರಲ್ಲಿ. ಅದು ನಮ್ಮ ಮೊಬಿಲಿಟಿ ಇಂಪ್ರೂವ್ ಮಾಡದೇ ಇರಬಹುದು, ಬಟ್ ಇರೋ ಪೇನ್ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಈ ಎಲ್ಲ ಪೇಷಂಟ್ಗೂ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ತೂಕ ಕಮ್ಮಿ ಮಾಡ್ಕೊಳ್ಳೋದು ನೀ ಜಾಯಿಂಟಿಗೆ ಹೆಲ್ದಿಯರ್ ಅಲ್ವಾ. ಎಲ್ಲರಿಗೂ ತೂಕ ಕಮ್ಮಿ ಮಾಡಿ ಅಂದ ತಕ್ಷಣ ಅಯ್ಯೋ ಟೈಮ್ ಇಲ್ಲ, ನಡೆಯಕ್ಕಾಗಲ್ಲ, ಎಷ್ಟೊಂದು ಎಕ್ಸ್ಕ್ಯೂಸಸ್ ಹೇಳ್ತೀರಾ. ಲಾಂಗ್ ಟರ್ಮ್ ನಿಮ್ ನೀ ಹೆಲ್ತಿಗಾಗಿ ತೂಕನ ಕಂಟ್ರೋಲ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಐಡಿಯಲ್ ವೆಯ್ಟ್ ಅಲ್ಲಿ ನೀವಿರೋದು ಒಳ್ಳೇದು. ಯಾವ್ಯಾವ ಎಕ್ಸಸೈಸ್ ಮಂಡಿ ನೋವಿರೋರು ಮಾಡ್ಬೋದು? ಬೇಸಿಕ್ಲಿ ನಮ್ಮ ಹ್ಯಾಮ್ಸ್ಟ್ರಿಂಗ್ಸ್, ಫ್ರಂಟ್ ಆಫ್ ದ ಥೈ, ಬ್ಯಾಕ್ ಆಫ್ ದ ಥೈ ಮಸಲ್ಸ್ ಏನಿದೆ, ಕ್ವಾಡ್ರಿಸೆಪ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಮಸಲ್ಸಿನ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗ ಸ್ಕ್ವಾಟ್ಸ್ ಹೆಲ್ಪ್ ಆಗುತ್ತೆ, ಸೈಕ್ಲಿಂಗ್ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ಕೆಲವರು ಸೈಕ್ಲಿಂಗ್ ಮಾಡಿದ್ರೆ ನೀ ಪೇನ್ ಜಾಸ್ತಿ ಆಗ್ಬೋದಲ್ಲ ಅಂತ ಕೇಳ್ತಾರೆ. ಬಟ್ ನೀವು ಪ್ರಾಪರಾಗಿ ಈಗ ಹೇಗಂದರೆ ಐಡಿಯಲ್ ವೇ ಟು ಸೈಕಲ್ ಇಸ್, ನೀವು ಸೈಕಲಿನ ಪಕ್ಕದಲ್ಲಿ ನಿಂತ್ಕೊಂಡಾಗ ಅದರ ಸೀಟ್ ಹೈಟು ನಿಮ್ಮ ವೇಸ್ಟ್ ಲೈನಿಗೆ ಬರಬೇಕು. ಆ ಹೈಟ್ನಲ್ಲಿದ್ದರೆ ನಿಮ್ಮ ಮಂಡಿ ಮೇಲೆ ಬೀಳೋ ಪ್ರೆಷರ್, ಜಾಯಿಂಟ್ ರಿಯಾಕ್ಷನ್ ಫೋರ್ಸಸ್ ಅಷ್ಟು ಬೀಳೋದಿಲ್ಲ. ಸೊ ಅದು ವೆರಿ ಗುಡ್ ವರ್ಕೌಟ್ ನಮ್ಮ ಥೈ ಮಸಲ್ಸಿಗೆ. ಸೊ ಅದು ಒಳ್ಳೆಯದು. ಇನ್ಫ್ಯಾಕ್ಟ್ ನಿಮಗೆ ಸೈಕ್ಲಿಂಗ್ ಮಾಡೋದು ಕಷ್ಟ ಆಯಿತು, ವಯಸ್ಸಾಯಿತು, ಹೇಗೆ ಸೈಕ್ಲಿಂಗ್ ಮಾಡೋದು ಅಂತ ಇದ್ದರೆ ಮನೆಯಲ್ಲೇ ಪೆಡಲಿಂಗ್ ಎಕ್ಸಸೈಸರ್ಸ್ ಅಂತ ನಿಮಗೆ ಕಮರ್ಷಿಯಲ್ ಆಗಿ ಆನ್ಲೈನ್ ಎಲ್ಲ ಕಡೆ ಸಿಗುತ್ತೆ. ಪೆಡಲಿಂಗ್ ಎಕ್ಸಸೈಸರ್, ಅದರಲ್ಲಿ ನೀವು ಲೋಡ್ನ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಕಂಫರ್ಟಬಲ್ ಅಟ್ ಹೋಮ್, ನಿಮ್ಮ ಚೇರ್ನಲ್ಲೋ ಸೋಫಾ ಮೇಲೋ ಕೂತ್ಕೊಂಡು ಕೂಡ ನೀವು ಮಾಡ್ಬೋದು. ದಟ್ ಈಸ್ ಅ ವೆರಿ ಗುಡ್ ಫಾರ್ಮ್ ಆಫ್ ಎಕ್ಸಸೈಸ್. ಆಮೇಲೆ ಡೈಲಿ ವಾಕಿಂಗ್, ಅದು ಕೂಡ ತುಂಬಾ ಒಳ್ಳೆಯದು. ಸೊ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲೂ ಕೆಲವರು ಜಾಸ್ತಿ ಹೊತ್ತು ನೆಲದಲ್ಲಿ ಕೂತ್ಕೋಬೇಡಿ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಬೇಡಿ, ಇದರಿಂದ ನಮ್ಮ ನೀ ಜಾಯಿಂಟಿಗೆ ಜಾಸ್ತಿ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದೆಷ್ಟು ನಿಜ? ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ವೈ ವಿ ಸೇ ದಟ್ ಇಸ್ ಈ ಥೈ ಮಸಲ್ಸ್ ಇನ್ ಇನ್ಅಡಿಕ್ವೇಟ್ ಟೋನ್ ಅಂಡ್ ಸ್ಟ್ರೆಂತ್. ಸಿ, ಮಸಲ್ ಟೋನ್ ಇಲ್ಲ, ಯು ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ಅಪ್, ಯು ಆರ್ ಲಿಟ್ರಲಿ ಕ್ಲೈಂಬಿಂಗ್ ಆನ್ ಯೋರ್ ಸೆಲ್ಫ್ when you are sitting down on the floor. ಹಾಗೆಲ್ಲ ಇದ್ದಾಗ ಟೂ ಮಚ್ ಆಫ್ ಲೋಡಿಂಗ್, ಜಾಯಿಂಟ್ ಮೇಲೆ ಲೋಡ್ ಜಾಸ್ತಿ ಬೀಳಕ್ಕೆ ಶುರು ಆಗುತ್ತೆ. ಸೊ ಅದು ಜಾಯಿಂಟ್ ಡಿಜನರೇಷನ್, ಆರ್ಥ್ರೈಟಿಸ್ ಆಗೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ನು ಟೀನೇಜರ್ಸ್ ತುಂಬಾ ಜನ ಕ್ಲಿನಿಕ್ ಬಂದು ಕೇಳ್ತಾರೆ, ನಾವು ಜಿಮ್ ಹೋಗ್ಬೋದಾ, ನಮ್ಮ ಅಮ್ಮ ಬೇಡ ಅಂತಾರೆ, ಅಪ್ಪ ಬೇಡ ಅಂತಾರೆ ಅಂತ. ಜಿಮ್ ಹೋಗೋದು ಆಕ್ಚುಲಿ ಬೆನಿಫಿಷಿಯಲ್ ಆರ್ಥೋ ಪಾಯಿಂಟ್ ಆಫ್ ವ್ಯೂ ಇಂದ. ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ, ಬಿಕಾಸ್ ಇಂಥ ಇಂಪಾರ್ಟೆಂಟ್ ವಿಡಿಯೋಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಲ್ವಾ. ಥ್ಯಾಂಕ್ ಯು ಸೋ ಮಚ್.